ಬೆಳಗಾವಿ ಉತ್ತರ ಕ್ಷೇತ್ರದ ಸಮರ್ಥ್ ನಗರದಲ್ಲಿ 24 ಗಂಟೆ ನಿರಂತರ ಕುಡಿಯುವ ನೀರು ಪೂರೈಕೆ ವ್ಯವಸ್ಥೆಗೆ ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಚಾಲನೆ ನೀಡಿದರು. ಈ ಯೋಜನೆಯಿಂದ ಸಮರ್ಥ್ ನಗರದ ನಿವಾಸಿಗಳಿಗೆ ದಿನದ 24 ಗಂಟೆ ನಿರಂತರವಾಗಿ ಸ್ವಚ್ಛ ಹಾಗೂ ವಿಶ್ವಾಸಾರ್ಹ ಕುಡಿಯುವ ನೀರು ಲಭ್ಯವಾಗಲಿದೆ. ಈ ಉಪಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ಪ್ರದೇಶದಲ್ಲಿ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಪೂರ್ಣಗೊಂಡ ಬಳಿಕ ರಸ್ತೆ ಪುನರ್ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸ್ಥಳೀಯ निवासिಗಳು शासकರಿಗೆ मನವಿ ಮಾಡಿದರು. आम्हाला फार अनुकूल झाले, बरं वाटाले आणि कामाला जाणाऱ्यांना बी अद्भुत बरं वाले. काम टायमाप्रमाणे कामाला जाण्यामध्ये पाण्यामुळे त्रास होत होतं. 8-8 दिवसाला म्हणजे पाणी मिळत नव्हतं, लय त्रास होत होता. आता त्यांना सगळ्यांना बरं झाले. 24 तास पाणी म्हणजे केव्हा बी भरू शकतो, केव्हा बी करतो. सरांचा आभारी ಚಾಲು ಮಾಡೋದ್ರಿ. ಅದರಿಂದ ಬಹಳ ನಮಗೆ ಅನುಕೂಲ ಆಗ್ತೈತ್ರಿ. ನೀರ್ ಬಹಳ ಸಮಸ್ಯೆನೇ ಇತ್ತು. ಇಲ್ಲಿ ರೋಡಿನ ಸಮಸ್ಯೆ ಇದೆ ಸರ್. ಹಂಗಾಗಿ ನೀವು ಬಂದ್ ಮಾಡಿದ್ರೆ ಪೂಜೆ ಮಾಡೋಗಿ ಮಾಡುತ್ತಾ ಇದ್ರಿ. ಬಹಳ ಧನ್ಯವಾದ ನಿಮಗೆ. ಮತ್ತೆ ಈಗ ಮಾಡ್ತಿದ್ದಾರೆ ಸರ್ ಕೆಲಸ. ಆದ್ರೆ ಒಂದ್ ದಿನ ಬಂದ್ 5 ದಿನ ಬರ್ತಾ ಇಲ್ಲ. ನಮಗೆಲ್ಲ ಬಹಳ ತೊಂದರೆ ಆಗ್ತಾ ಐತಿ. ಈಗ ಮತ್ತೆ ಹಬ್ಬನೂ ಬರ್ತಾ ಐತಿ. ಅದ್ರ ಸಲುವಾಗಿ ಆದಷ್ಟು ಲಘು ಶುರು ಮಾಡಬೇಕಂತ ವಿನಂತಿ. ನಿವಾಸಿಗಳ ಮನವಿಗೆ ಸ್ಪಂದಿಸಿದ ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಚರಂಡಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿದ ಬಳಿಕ ಈ ವರ್ಷದ ಅಂತ್ಯದೊಳಗೆ ರಸ್ತೆ ಪುನರ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಬೆಳಗಾವಿ ಉತ್ತರ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಕುಡಿಯುವ ನೀರು, ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಗಳನ್ನು ಮತ್ತಷ್ಟು ಸುಧಾರಿಸುವುದರ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಪರಿಹಾರ ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು. ಸಮರ್ಥ್ ನಗರದಲ್ಲಿ 24/7 450 ಮನೆಗೆ ನೀರಿಂದು ನಾವು ಪ್ರಾರಂಭ ಮಾಡಿದ್ದೇವೆ. ಗಣೇಶ ಚತುರ್ಥಿ ಇದೆ, ಅದರ ಸಲುವಾಗಿ ಬಾಕಿದ ಲೈನ್ ಹಾಕ್ಲಿಕ್ಕೆ ಆಗಲಿಲ್ಲ. ಒಂದ್ಸರ್ತಿ ಗಣೇಶ ಚತುರ್ಥಿ ಮುಗಿದ ಮೇಲೆ ಬಾಕಿದ ಲೈನ್ ಹಾಕಿ ಪೂರ್ಣ ಸಮರ್ಥ್ ನಗರ್ಗೆ 24/7 ಬಿಫೋರ್ ಡಿಸೆಂಬರ್ ನಾವು ಮಾಡ್ತೀವಿ. ಮತ್ತು ಪೂರ್ಣ ಸಮರ್ಥ್ ನಗರದು ಪ್ರತಿ ಗಲ್ಲಿ ನಾವು ಸಿಮೆಂಟ್ ರೋಡ್ ಮಾಡ್ಕೊಡ್ತೇವೆ. ಸ್ವಲ್ಪ ಟೈಮ್ ಆಗೋದು. UGD ಆದ್ಮೇಲೆ 1 ತಿಂಗಳು ಹಂಗೆ ಇರ್ಬೇಕು, ಇಲ್ಲಾಂದ್ರೆ ಸಿಂಕ್ ಆಗ್ತದೆ. ಅದಾದ್ಮೇಲೆ ರೋಲರ್ ಮಾಡಿ ನಾವು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು, ಸಮುದಾಯದ ಪ್ರತಿನಿಧಿಗಳು ಹಾಗೂ ನೀರು ಪೂರೈಕೆ ಯೋಜನೆಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗ್ರಾಮ್ಗೆ.